ಇದು ಪೋಕೋ F7 ಸ್ಮಾರ್ಟ್ಫೋನ್ದ ಫಸ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಆಗುತ್ತೆ. ಅಂದ್ರೆ ಈ ಚಾನಲ್ ಒಳಗೆ ವಿಡಿಯೋ ಹೆಂಗೆ ಅನಿಸ್ತೈತಿ, ಸ್ಮಾರ್ಟ್ಫೋನ್ ಬಗ್ಗೆ ರಿವ್ಯೂ ಏನು ಅನಿಸ್ತೈತಿ, ಕಮೆಂಟ್ಸ್ ಬಾಕ್ಸ್ ಓಪನ್ ಐತಿ, ತಿಳಿಸ್ಬೇಕಾಗ್ತೈತಿ. ಬಾಕ್ಸ್ ಮ್ಯಾಗ ಪೋಕೋ F7 5G ಅಂತೇಳಿ ಭಾಳ ದೊಡ್ಡ ಅಕ್ಷರಲೆ ಬರ್ದಿದ್ದೈತಿ. ಹಂಗೆ ಓಪನ್ ಮಾಡಿದ ತಕ್ಷಣ ನಮ್ಗೆ ಕಣ್ಣಿಗೆ ಬೀಳೋದ ಪೋಕೋ F7 5G ಸ್ಮಾರ್ಟ್ಫೋನ್. ಇದರದ್ದು ಎಕ್ಸ್ಪೀರಿಯೆನ್ಸ್ ಹೆಂಗೈತಿ ಸ್ವಲ್ಪ ಸೆಕೆಂಡಿಂದ ಗೊತ್ತಾಗ ಬಿಡ್ತೈತಿ. ಅದರಿಂದ ಮುಂಚೆ ಬಾಕ್ಸ್ ಕಂಟೆಂಟ್ ಒಳಗೆ ಏನೇನೈತೆ ಅಂತ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಡೆಫಿನೆಟ್ಲಿ ತಿಳ್ಕೊಳ್ಳಬೇಕು. ಸ್ಟಾರ್ಟಿಂಗ್ ಯೂಸರ್ ಮ್ಯಾನುವಲ್ ಕಸದೊಳಗೆ ಚಲ್ಲೋದು, ಸಿಮ್ ಇಂಜೆಕ್ಟರ್ ಟೂಲ್ ಭಾಳ ಇಂಪಾರ್ಟೆಂಟ್. ಸಿಮ್ ಹಾಕಿ ತೆಗಿಯೋಕೆ ಇದೇ ಹೆಲ್ಪ್ ಮಾಡೋದು. ಸ್ಮಾರ್ಟ್ಫೋನ್ ಸ್ವಲ್ಪ ನಮ್ಗೆ ಸ್ಲಿಪ್ಪರಿ ಅನ್ನಿಸ್ಬೋದು, ಯಾಕಪ್ಪ ಅಂತಂದ್ರೆ ಗ್ಲಾಸ್ ಫಿನಿಶಿಂಗ್ ಐತಿ. ಆದ್ರೆ ನಮ್ಗೆ ಸ್ಮಾರ್ಟ್ಫೋನ್ ಕವರ್ ಏನು ಕೊಟ್ಟಾರ, ಟಾಪ್ ನೋಚ್ ಕ್ವಾಲಿಟಿದು ಕೊಟ್ಟಾರ. ಭಾಳ ಫ್ಲೆಕ್ಸಿ ಐತಿ. ನಿಮ್ಗೆ ಇಲ್ಲಿ ಕಲರ್ ಡೆಂಟ್ ಆಗೋವಂಥದ್ದು ಪ್ರಾಬ್ಲಮ್ಮೇ ಇಲ್ಲ, ಯಾಕಂತಂದ್ರೆ ಕರೆದ ಐತಿ. ಆದ್ರೆ ನಮಗಿಲ್ಲಿ ಔಟ್ ಆಫ್ ದಿ ಬಾಕ್ಸ್ ಕೂತಿದ್ದ 90 ವೋಲ್ಟಿಂದ ಖತರ್ನಾಕ್ ಪವರ್ ಅಡಾಪ್ಟರ್. ಇಷ್ಟು ಫಾಸ್ಟ್ ಚಾರ್ಜ್ ಮಾಡ್ತೈತಿ. ಮಜಾನ ಬಂದ್ಬಿಡ್ತೈತಿ. ಟೆನ್ಷನ್ ತೊಗೊಳ್ಳೋ ಮಾತು ಬೇಡ. ಯಾಕಪ್ಪ ಅಂತಂದ್ರೆ ಕೇಬಲ್ ವೈರ್ ಏನು ಕೊಟ್ಟಾರ, ಭಾಳ ಪ್ರೀಮಿಯಮ್ ಕ್ವಾಲಿಟಿದು ಕೊಟ್ಟಾರ. ನಾನಂತರ ಮುದ್ದಿ ಮಾಡಿ ಮಡಚಿ ಜಗ್ಗಿ ಎಲ್ಲ ನೋಡಿದೆ. ಭಾಳ ಮಜಾ ಬಂತು. ನಿಮ್ಮ ಮಜಾ ಬಂತಿಲ್ಲೋ ಕಮೆಂಟ್ಸ್ ಒಳಗೆ ಹೇಳ್ರಿ. ಫೈನಲಿ ಬರೋದಾತಪ್ಪ ಸ್ಮಾರ್ಟ್ಫೋನ್. ಬ್ಯಾಕ್ ನಮ್ಗೆ ಫುಲ್ ಗ್ಲಾಸ್ ಐತಿ, ಸೈಡ್ ಮೆಟಾಲಿಕ್ ಡಿಸೈನ್ ಐತಿ. ಸ್ಮಾರ್ಟ್ಫೋನ್ ಭಾಳ ವೇಟ್ ಅಂದ್ರೆ ಹೆವಿ ಅನ್ಸೋಂತೈತಿ. ಆದ್ರೆ ನನಗೆ ಬ್ಯಾಕ್ ಸೈಡ್ ಕ್ಯಾಮ್ರಾ ಮಾಡಲ್ ಲುಕ್ ಭಾಳ ಚಲೋ ಅನಿಸ್ತೈತಿ. ಔಟ್ ಆಫ್ ದಿ ಬಾಕ್ಸ್ ಆಂಡ್ರಾಯ್ಡ್ 15 ಆಪ್ರೇಟಿಂಗ್ ಸಿಸ್ಟಮ್ ನಮಗಿಲ್ಲೇ ಸಿಗಾಕೊಂತೈತಿ. ಅದರಿಗಿಂತ ಲೈಕ್ ಆಗೋದ ಡಿಸ್ಪ್ಲೇ POLED ಡಿಸ್ಪ್ಲೇ ಕೊಟ್ಟಾರೆ. 6.83 ಇಂಚಸ್ ಡಿಸ್ಪ್ಲೇ ಐತಿ. 120 Hz ರಿಫ್ರೆಶ್ ರೇಟ್, ಪಂಚೋಲ ಕ್ಯಾಮ್ರಾ ಮತ್ತು ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 7 ಐ ಸ್ಕ್ರೀನ್ ಪ್ರೊಟೆಕ್ಷನ್. ಮತ್ತು ಏನು ಬೇಕಾ ಟೆನ್ಷನ್ ತೊಗೊಳ್ಳೋ ಮಾತು ಬೇಡ. ಮಲ್ಟಿ ಟಾಸ್ಕಿಂಗ್ ಖತರ್ನಾಕ್ ಕೊಟ್ಟೈತಿ. ಕ್ಯಾಮ್ರಾ ಒಳಗೆ ನಮಗೆ ಹಿಂದೆ ಡುವಲ್ ಕ್ಯಾಮ್ರಾ ಸೆಟಪ್ ಕೊಟ್ಟಾರೆ. 50+8 ಮೆಗಾ ಪಿಕ್ಸಲ್ಸ್ ವಿತ್ OIS ಕ್ಯಾಮ್ರಾ ಫ್ಯೂಚರ್ ಐತಿ. ಈಗಿನ ಜಮಾನೊಳಗೆ ಇಂಥವೆಲ್ಲ ಫೀಚರ್ ಬರ್ತಾ ಇರ್ಬೇಕು, ಯೂಸ್ ಮಾಡ್ತಾ ಇರ್ಬೇಕು, ಹಂಗೆ ಮಜಾ ತೊಗೊತಿರ್ಬೇಕು. ಫ್ರಂಟ್ ಸೆಲ್ಫಿಲಿಂದ ಹೊಡ್ಕೊಳಕ್ಕೆ 20 ಮೆಗಾ ಪಿಕ್ಸಲ್ಸ್ದ ಸೆಲ್ಫಿ ಸ್ನ್ಯಾಪರ್ ಕೊಟ್ಟಾರೆ. ಆದ್ರೆ ಸ್ಮಾರ್ಟ್ಫೋನ್ ಒಳಗೆ ನೀವು 4K 60 FPS ಮ್ಯಾಗ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋಬೋದು. ಭಾಳ ಚಲೋ ಐತಿ. ಆದರೆ ಎಲ್ಲದರಿಗಿಂತ ನಮಗೆ ಗಂಡು ಹಿಡಿಸಿದ್ದೇನಪ್ಪ, ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 8 Gen 4 ಪ್ರೊಸೆಸರ್ ಕೊಟ್ಟಾರೆ. ಇಂಡೋರ್ ಫೋಟೋಸ್ ನೋಡ್ರಿ, ಔಟ್ಡೋರ್ ಫೋಟೋಸ್ ನೋಡ್ರಿ, ಭಾಳ ಮಜಾ ಬರ್ತೈತಿ ನೋಡ್ರಿ. ಟೆನ್ಷನ್ ತೊಗೊಳ್ಳೋ ಮಾತು ಬೇಡ. ಯಾಕಪ್ಪ ಅಂತಂದ್ರೆ ಇವ್ರದ್ದು ಔಟ್ ಆಫ್ ದಿ ಬಾಕ್ಸ್ ನಮ್ಗೇನು ಆಪ್ರೇಟಿಂಗ್ ಸಿಸ್ಟಮ್ ಸಿಗೋಂತೈತಿ, ಭಾಳ ಚಲೋ ಸಿಗಾಕೊಂತೈತಿ. ಆದರೆ ಎಲ್ಲದ್ರಿಗಿಂತ ದೊಡ್ಡದು ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಇದಾಗೋದೈತಿ. 7550 mAh ದೊಡ್ಡ ಬ್ಯಾಟ್ರಿ ಮಾರಾಯ. ಯಪ್ಪ, ಇದು ವೇರಿಯಂಟ್ ನಾ ತೊಗೊಂಡಿದ್ದ 12 GB ರ್ಯಾಮ್ ಪ್ಲಸ್ 12 GB ವರ್ಚುವಲ್ ರ್ಯಾಮಿಂಗ್ದ. ಆದರೆ 256 GB ಇಂಟರ್ನಲ್ ಸ್ಟೋರೇಜ್. ಇದು ಸ್ಮಾರ್ಟ್ಫೋನ್ ಐತಿ. ಹೆಚ್ಚು ತೊಗೋಬೋದಾಗಿತ್ತು, ನನಗೆ ಬ್ಯಾಡಾಗೈತಿ. 22.5 ವೋಲ್ಟಿಂದ ರಿವರ್ಸ್ ಚಾರ್ಜಿಂಗ್ ಸಪೋರ್ಟು ಹಿಡಿತೈತಿ. ಆದ್ರೆ ನನಗಿಲ್ಲ ಲೈಕ್ ಆಗಿದ್ದ ಸೌಂಡಿಂಗ್ ಏನಿತ್ತು, ಭಾಳ ಮಜಾ ಇತ್ತು. ನೋಡಿದ್ರಲ್ಲ ಪೋಕೋ F7 ಅನ್ಬಾಕ್ಸಿಂಗ್ ಹೆಂಗಿತ್ತು, ಚಲೋ ಅನ್ನಿಸ್ತಲ್ಲ. ಫೋನ್ ಮಾತ್ರ ಗಂಡ ಐತಿ, ತೊಗೊಳಕ್ಕೆ ರೊಕ್ಕ ಸ್ವಲ್ಪ ಹೆಚ್ಚಾಗ್ತೈತಿ. ಒಮ್ಮೆ ತೊಗೊಂಡ್ರೆ ನಿಮ್ಗೆ ಭಾಳಷ್ಟು ದಿನ ಸ್ಮಾರ್ಟ್ಫೋನ್ ಗೀಚಾಗ್ಬಿಡ್ತೈತಿ.